ಎಲ್ಲರಿಗೂ ನಮಸ್ಕಾರ. ಆರೋಗ್ಯ ರಹಸ್ಯದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ. ಆಕಾಶದಲ್ಲಿ ತಂಪಾದ ಬೆಳಕನ್ನು ಬೀರುವ ಚಂದ್ರನಿಗೂ ಮತ್ತು ಭೂಮಿಯ ಮೇಲಿರುವ ಮಹಿಳೆಯರಿಗೂ ಅತ್ಯಂತ ಆಳವಾದ ಸಂಬಂಧವಿದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ನಮ್ಮ ಸಂಪ್ರದಾಯದಲ್ಲಿ ಕರ್ವಾ ಚೌತ್, ದದಿಗೆ ಅಥವಾ ಹಬ್ಬ ಹರಿದಿನಗಳಲ್ಲಿ ಸ್ತ್ರೀಯರು ಚಂದ್ರನನ್ನೇ ಏಕೆ ಪೂಜಿಸುತ್ತಾರೆ? ಮಹಿಳೆಯರ ಸೌಂದರ್ಯ, ಆಕರ್ಷಣೆ, ಮಾನಸಿಕ ಶಾಂತಿ ಮತ್ತು ಒಟ್ಟಾರೆ ಆರೋಗ್ಯವು ಚಂದ್ರನ ಚಲನೆಯ ಮೇಲೆ ಅವಲಂಬಿತವಾಗಿದೆ ಎಂಬುದು ಕೇವಲ ನಂಬಿಕೆಯಲ್ಲ, ಅದೊಂದು ನಿಗೂಢ ಸತ್ಯ. ಇಂದು ಆರೋಗ್ಯ ರಹಸ್ಯದ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಚಂದ್ರ ಮತ್ತು ಸ್ತ್ರೀ ತತ್ವದ ನಡುವಿನ ಆ ವೈಜ್ಞಾನಿಕ, ಜೈವಿಕ ಮತ್ತು ಆಧ್ಯಾತ್ಮಿಕ ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ವೈಜ್ಞಾನಿಕ ಮತ್ತು ಜೈವಿಕ ಸಂಬಂಧ ಒಂದು ಪ್ರಕೃತಿಯ ಅದ್ಭುತ ಚಕ್ರ. ಆಧುನಿಕ ವಿಜ್ಞಾನವು ಇಂದು ಒಪ್ಪಿಕೊಳ್ಳುವ ಸತ್ಯವೇನೆಂದರೆ, ಚಂದ್ರನ ಚಲನೆ ಮತ್ತು ಸ್ತ್ರೀಯರ ಶಾರೀರಿಕ ಚಕ್ರದ ನಡುವೆ ಅವಿನಾಭಾವ ಸಂಬಂಧವಿದೆ. ಚಂದ್ರನು ಭೂಮಿಯನ್ನು ಒಂದು ಬಾರಿ ಪ್ರದಕ್ಷಿಣೆ ಹಾಕಲು ಸುಮಾರು 28ರಿಂದ 29 ದಿನಗಳನ್ನು ತೆಗೆದುಕೊಳ್ಳುತ್ತಾನೆ. ಆಶ್ಚರ್ಯಕರವಾಗಿ ಮಹಿಳೆಯರ ನೈಸರ್ಗಿಕ ಮಾಸಿಕ ಚಕ್ರವೂ ಸಹ ಇದೇ ಅವಧಿಯನ್ನು ಹೊಂದಿರುತ್ತದೆ. ಇದು ಕೇವಲ ಕಾಕತಾಳೀಯವಲ್ಲ, ಪ್ರಕೃತಿಯ ನಿಯಮ. ಚಂದ್ರನ ಗುರುತ್ವಾಕರ್ಷಣೆಯು ಸಮುದ್ರದಲ್ಲಿ ಉಬ್ಬರವಿಳಿತಗಳನ್ನು ಉಂಟು ಮಾಡುತ್ತದೆ. ಮಾನವ ದೇಹದಲ್ಲಿ 20%ಕ್ಕಿಂತ ಹೆಚ್ಚು ನೀರಿರುವುದರಿಂದ ಚಂದ್ರನ ಚಲನೆಯು ನಮ್ಮ ದೇಹದ ದ್ರವಗಳ ಮೇಲೆ ಪ್ರಭಾವ ಬೀರುತ್ತದೆ. ವಿಶೇಷವಾಗಿ ಸ್ತ್ರೀಯರ ದೇಹದ ಹಾರ್ಮೋನ್ಸ್ ಮೇಲೆ ಇದು ತೀವ್ರ ಪರಿಣಾಮ ಬೀರುತ್ತದೆ. ಅಮಾವಾಸ್ಯೆಯ ಸಮಯದಲ್ಲಿ ಸ್ತ್ರೀಯರ ಶಕ್ತಿ ಮಟ್ಟವು ಕೆಳಮಟ್ಟದಲ್ಲಿರುತ್ತದೆ. ಚಂದ್ರನು ವೃದ್ಧಿಯಾಗುತ್ತಿದ್ದಂತೆ ಸ್ತ್ರೀಯರ ಆತ್ಮವಿಶ್ವಾಸ, ಆಕರ್ಷಣೆ ಮತ್ತು ಚೈತನ್ಯವು ಹೆಚ್ಚಾಗುತ್ತದೆ. ಪೂರ್ಣಿಮೆಯಂದು ಸ್ತ್ರೀ ಶಕ್ತಿಯು ತನ್ನ ಚರಮ ಸೀಮೆಯನ್ನು ತಲುಪುತ್ತದೆ. ವೇದಗಳಲ್ಲಿ ಹೇಳಿರುವಂತೆ ಚಂದ್ರಮಾ ಮನಸ್ಸೋ ಜಾತಃ ಅಂದರೆ ಚಂದ್ರನು ಬ್ರಹ್ಮಾಂಡದ ಮನಸ್ಸಿನಿಂದ ಜನಿಸಿದವನು, ಆದ್ದರಿಂದಲೇ ಅವನು ಮನಸ್ಸಿನ ಅಧಿಪತಿ. ಶ್ರೀವಿದ್ಯಾ ಮತ್ತು ದೇವಿಯ ಆರಾಧನೆ. ಶ್ರೀವಿದ್ಯಾ ಸಾಧನೆಯಲ್ಲಿ ಚಂದ್ರನಿಗೆ ವಿಶೇಷ ಸ್ಥಾನವಿದೆ. ಪರಮದೇವತೆ ತ್ರಿಪುರ ಸುಂದರಿಯನ್ನು ಚಂದ್ರಕಲಾಧರ ಎಂದು ಕರೆಯಲಾಗುತ್ತದೆ. ಅಂದರೆ ಚಂದ್ರನ 16 ಕಲೆಗಳನ್ನು ಧರಿಸಿದವಳು. ಸ್ತ್ರೀಯೂ ಸಹ ದೇವಿಯ ಸ್ವರೂಪವಾಗಿದ್ದು ಅವಳ ಭಾವನೆಗಳು ಚಂದ್ರನ ಕಲೆಗಳಂತೆ ನಿರಂತರವಾಗಿ ಬದಲಾಗುತ್ತಿರುತ್ತವೆ. ಪೂರ್ಣಿಮೆಯ ರಾತ್ರಿ ಸ್ತ್ರೀಯರ ಅಂತರ್ಜ್ಞಾನ ಅತಿ ಹೆಚ್ಚಾಗಿರುತ್ತದೆ. ಈ ಸಮಯದಲ್ಲಿ ಮಾಡುವ ಪ್ರಾರ್ಥನೆ ಮತ್ತು ಧ್ಯಾನವು ನೇರವಾಗಿ ಬ್ರಹ್ಮಾಂಡವನ್ನು ತಲುಪುತ್ತದೆ. ಆರೋಗ್ಯ ಮತ್ತು ಸೌಂದರ್ಯದ ಮೇಲೆ ಚಂದ್ರನ ಪ್ರಭಾವ ಹೇಗೆ ಬೀರುತ್ತದೆ ಎಂದು ನೋಡೋಣ. ಆಯುರ್ವೇದದ ಪ್ರಕಾರ ಚಂದ್ರನು ಸೋಮ ಅಥವಾ ಅಮೃತದ ಸಂಕೇತ. ಇದು ದೇಹಕ್ಕೆ ತಂಪು ಮತ್ತು ಉಜ್ಜಸ್ಸನ್ನು ನೀಡುತ್ತದೆ. ಚಂದ್ರನ ಬೆಳಕಿನಲ್ಲಿ ಸಮಯ ಕಳೆಯುವುದರಿಂದ ಮೆದುಳಿನ ನರಮಂಡಲವು ಶಾಂತವಾಗುತ್ತದೆ. ಇದು ಒತ್ತಡ ಮತ್ತು ಆತಂಕವನ್ನು ದೂರ ಮಾಡಿ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಚಂದ್ರನ ಶೀತಲ ಕಿರಣಗಳು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತವೆ. ಅದಕ್ಕಾಗಿಯೇ ಚಂದ್ರನಂತಹ ಮುಖ ಎಂದು ಹೋಲಿಕೆ ಮಾಡುತ್ತಾರೆ. ಚಂದ್ರನ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವ ಮಾರ್ಗಗಳನ್ನು ಇಲ್ಲಿ ತಿಳಿಸಿದ್ದೇನೆ. ನಿಮ್ಮ ಜೀವನದಲ್ಲಿ ಸಮತೋಲನ ಮತ್ತು ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಈ ಕ್ರಮಗಳನ್ನು ಪಾಲಿಸಿ. ಚಂದ್ರ ಜಲದ ಬಳಕೆ ಮಾಡೋದು. ಪೂರ್ಣಿಮೆಯ ರಾತ್ರಿ ಒಂದು ಬೆಳ್ಳಿ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಚಂದ್ರನ ಬೆಳಕಿನಲ್ಲಿಡಿ. ಮರುದಿನ ಬೆಳಿಗ್ಗೆ ಆ ನೀರನ್ನು ಕುಡಿಯುವುದರಿಂದ ಅಥವಾ ಅದರಿಂದ ಮುಖ ತೊಳೆಯುವುದರಿಂದ ದೇಹದಲ್ಲಿರುವ ರಸದೂತಗಳ ಸಮತೋಲನ ಉಂಟಾಗುತ್ತದೆ ಮತ್ತು ಮುಖದಲ್ಲಿ ನೈಸರ್ಗಿಕ ಕಳೆ ಬರುತ್ತದೆ. ಚಂದ್ರ ದರ್ಶನ ಮತ್ತು ಧ್ಯಾನ ಮಾಡುವುದು. ಪ್ರತಿದಿನ ರಾತ್ರಿ ಕನಿಷ್ಠ 10 ನಿಮಿಷಗಳ ಕಾಲ ಶಾಂತವಾಗಿ ಕುಳಿತು ಚಂದ್ರನನ್ನು ನಿಹಾಲಿಸಿ. ಇದು ನಿಮ್ಮ ಆಂತರಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತದೆ. ಮಂತ್ರ ಪಠನೆ ಮಾಡುವುದು. ಓಂ ಚಂದ್ರಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ಮನಸ್ಸು ಸ್ಥಿರವಾಗುತ್ತದೆ ಮತ್ತು ಋಣಾತ್ಮಕ ಆಲೋಚನೆಗಳು ದೂರವಾಗುತ್ತವೆ. ನಿಮ್ಮ ಸೌಂದರ್ಯ ಹೆಚ್ಚಾಗಲು ಮತ್ತು ನೀವು ಆರೋಗ್ಯವಾಗಿರಲು ಇಲ್ಲಿ ನೀಡಿರುವ ಅಥವಾ ಇಲ್ಲಿ ತಿಳಿಸಿರುವ ಆಹಾರ ಮತ್ತು ಜೀವನ ಶೈಲಿಯ ಸಲಹೆಗಳನ್ನು ಪಾಲಿಸಿ. ಚಂದ್ರನ ಶಕ್ತಿಯು ಶೀತಲ ಗುಣವನ್ನು ಹೊಂದಿರುವುದರಿಂದ ಅಂತಹ ಗುಣವಿರುವ ಆಹಾರಗಳು ಸ್ತ್ರೀಯರಿಗೆ ತುಂಬ ಹಿತಕರ. ಸಾತ್ವಿಕ ಆಹಾರ ಸೇವನೆ ಮಾಡುವುದು. ಎಳೆನೀರು, ಸೌತೆಕಾಯಿ, ಬಿಳಿ ಬಣ್ಣದ ಹಣ್ಣುಗಳು, ಹಾಲು ಮತ್ತು ಮೊಸರನ್ನು ಬಳಸಿ.
ಇವು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿ ಹಾರ್ಮೋನ್ಗಳನ್ನು ಸರಿಪಡಿಸುತ್ತವೆ. ನೆಲ್ಲಿಕಾಯಿ ಮತ್ತು ಶ್ರೀಗಂಧ ಸೇವಿಸುವುದು. ನೆಲ್ಲಿಕಾಯಿಯ ಸೇವನೆ ಮತ್ತು ಶ್ರೀಗಂಧದ ಲೇಪನವು ಚಂದ್ರನ ತತ್ವವನ್ನು ದೇಹದಲ್ಲಿ ಹೆಚ್ಚಿಸುತ್ತದೆ. ಪ್ಲಾಸ್ಟಿಕ್ ಪಾತ್ರೆಗಳ ಬಳಕೆ ಹಾರ್ಮೋನ್ಗಳ ಏರುಪೇರಿಗೆ ಮುಖ್ಯ ಕಾರಣ. ಇದರ ಬದಲಿಗೆ ಮಣ್ಣು ಅಥವಾ ಬೆಳ್ಳಿಯ ಪಾತ್ರೆಗಳನ್ನು ಬಳಸಿ. ಸ್ತ್ರೀ ಮತ್ತು ಚಂದ್ರನ ಈ ದಿವ್ಯ ಸಂಬಂಧವನ್ನು ಸ್ತುತಿಸುವ ಒಂದು ಶ್ಲೋಕ ಇಲ್ಲಿ ತಿಳಿಸಿದ್ದೇನೆ. ದಧಿಶಂಕತುಷಾರಾಭಂ ಕ್ಷೀರೋದಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮುಕುಟಭೂಷಣಂ. ಈ ಶ್ಲೋಕದ ಅರ್ಥ, ಮೊಸರು ಶಂಖ ಮತ್ತು ಮಂಜಿನಂತೆ ಶ್ವೇತವರ್ಣವಾದ ಕ್ಷೀರಸಾಗರದಿಂದ ಉದಯಿಸಿದ ಶಿವನ ಜಟೆಯಲ್ಲಿ ಅಲಂಕಾರವಾಗಿರುವ ಚಂದ್ರನಿಗೆ ನಾನು ನಮಸ್ಕರಿಸುತ್ತೇನೆ. ಚಂದ್ರನು ಕೇವಲ ಆಕಾಶದಲ್ಲಿರುವ ಒಂದು ಗ್ರಹವಲ್ಲ, ಅವನು ಪ್ರತಿಯೊಬ್ಬ ಮಹಿಳೆಯ ಆತ್ಮದ ಕನ್ನಡಿ. ನೀವು ಚಂದ್ರನ ಸ್ಮರಣೆಯನ್ನು ಎಷ್ಟು ಮಾಡುತ್ತೀರೋ ಅಷ್ಟು ನಿಮ್ಮ ಆರೋಗ್ಯ, ಸೌಂದರ್ಯ ಮತ್ತು ಶಾಂತಿ ವೃದ್ಧಿಸುತ್ತದೆ. ಸ್ತ್ರೀ ತತ್ವ ಎನ್ನುವುದು ಚಂದ್ರನ ಕಲೆಗಳಂತೆ ಅದ್ಭುತ ಮತ್ತು ವೈವಿಧ್ಯಮಯ. ಈ ನೈಸರ್ಗಿಕ ಶಕ್ತಿಯನ್ನು ಗೌರವಿಸಿ ಮತ್ತು ನಿಮ್ಮ ಆಂತರಿಕ ಬೆಳಕನ್ನು ಜಾಗೃತಗೊಳಿಸಿಕೊಳ್ಳಿ. ನೋಡುತ್ತರಲ್ಲ ಸ್ನೇಹಿತರೆ ಚಂದ್ರನ ಮಹಿಮೆಯನ್ನು. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಅದ್ಭುತ ಆರೋಗ್ಯ ಮತ್ತು ಆಧ್ಯಾತ್ಮಿಕ ರಹಸ್ಯಗಳಿಗಾಗಿ ನಮ್ಮ ಆರೋಗ್ಯ ರಹಸ್ಯ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆನಪಿಡಿ, ಪ್ರಕೃತಿಯೊಂದಿಗೆ ಒಂದಾಗಿ ಬಾಳುವುದೇ ನಿಜವಾದ ಆರೋಗ್ಯ. ಆರೋಗ್ಯವೇ ಭಾಗ್ಯ. ಶುಭಮಸ್ತು. ಎಲ್ಲರಿಗೂ ಒಳ್ಳೆಯದಾಗಲಿ.